ಇವತ್ತಿನ ದಿನ SIR ಕುರಿತು ಒಂದು ತುರ್ತು ಪ್ರೆಸ್ ಮೀಟ್ ಕರೆದಿದ್ದಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಮೊಟ್ಟ ಮೊದಲಾಗಿ ತಮಗೆ ಧನ್ಯವಾದಗಳು. ಯಾಕಂದ್ರೆ ಬಹಳಷ್ಟು ಕಡಿಮೆ ಸಮಯದಲ್ಲಿ ಹೇಳಿದ್ವಿ. ನಮ್ಮ ಅಧ್ಯಕ್ಷರು ಎಲ್ಲ ತಿರುಗಾಡಿದ್ದೀವಿ, ನಾವು ಈ ಪ್ರೆಸ್ ಮೀಟ್ ಮಾಡಬೇಕಿತ್ತಲ್ಲ ಅಂತ ಹೇಳಿ ಅವರೇ ಒಂದು ಮುಂದಾಳತ್ವ ತೋರಿಸ್ಕೊಂಡು ಸಡನ್ ಆಗಿ ಕರೆದಿದ್ದಕ್ಕೂ ಕೂಡ ತಾವು ಇಲ್ಲಿ ಬಂದಿದ್ದೀರಾ. ಮೊಟ್ಟ ಮೊದಲಾಗಿ ತಮಗೆ ಧನ್ಯವಾದಗಳು. ಈ SIR ಕುರಿತು ಸವಿಸ್ತಾರವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಕಳೆದ ಒಂದು ವಾರದಿಂದ ನಾವು ಮತ್ತು ಗಡಿನಾಡು ಪ್ರದೇಶದ ಅಧ್ಯಕ್ಷರು ಸೋಮಣ್ಣ ಬೇವಿನ ಮರದವರು ಬಹಳಷ್ಟು ಹುಬ್ಬಳ್ಳಿ ಹಿಡಿದು ಈ ಬಿಜಾಪುರಲ್ಲಿ 5-6 ಕ್ಷೇತ್ರಗಳಲ್ಲಿ ನಾವು ಏನು ಈ SIR ಕುರಿತು ಜನಜಾಗೃತಿಯನ್ನು ಮೂಡಿಸ್ತಾ ಬಂದಿದ್ದೀವಿ. ಇವತ್ತು ನನ್ನ ಆತ್ಮೀಯ ಸ್ನೇಹಿತೆ ವೀಣಾ ಕಾಶಪ್ಪನವರು ಅಷ್ಟು 500 ಕಿಲೋಮೀಟರಿಂದ ಬಂದು ಈ ಕಾರ್ಯಕ್ರಮಕ್ಕೆ, ಯಾಕಂದರೆ ಅವರು ಇಲ್ಲಿ ಉಸ್ತುವಾರಿಯಾಗಿರೋದ್ರಿಂದ ಈ ಒಂದು ವಿಜಯಪುರ ಜಿಲ್ಲೆಯ ಕಾರ್ಯಕ್ರಮಕ್ಕೆ ಅವರು ಇಲ್ಲಿ ಕೂಡ ಭಾಗವಹಿಸಿ ನಾಯಕರುಗಳು ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ SIR ಪ್ರಕ್ರಿಯೆ ನಮಗೂ ಭಾಳ 2 ತಿಂಗಳಿಗಿಂತ ಮುಂಚೆ ಹೊಸದಾಗಿತ್ತು. ನಮ್ಮ ಈಗಿನ ಮುಖ್ಯಮಂತ್ರಿಗಳು ಹಿಂದಿನ KPCC ಅಧ್ಯಕ್ಷರಿದ್ದ ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು SIR ಕುರಿತು ಒಂದು ಸಮಿತಿ ಮಾಡಿದರು. ನಾವು ಇದನ್ನು ನಮಗೆ ಗೊತ್ತಿರಲಿಲ್ಲ SIR ಅಂದರೆ ಏನು ಅಂತ ಹೇಳಿ. ಭಾಳಷ್ಟು ರಿಸರ್ಚ್ ಆದ್ವಿ, ಹಲವಾರು ಮೀಟಿಂಗ್ಗಳಾದವು. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹಲವಾರು ಮೀಟಿಂಗ್ಗಳನ್ನು ಕರೆದ್ರು. ಅದಕ್ಕೆ ಒಬ್ಬ ಅಧ್ಯಕ್ಷರು ಕೂಡ ಮಾಡಿದ್ರು, ಸುದರ್ಶನ್ ಅವರಿಗೆ ಅಂತ ಹೇಳಿ. ಅದಾದ ನಂತರ ಈಗ ಅವರು ನಮ್ಮ ಮುಖ್ಯಮಂತ್ರಿಗಳು ಶಾಸಕರನ್ನ ಕರೆದು ಇದರ ಕುರಿತು ಪ್ರೆಸೆಂಟೇಷನ್ ಮೂಲಕ ಎಲ್ಲ ವಿಸ್ತಾರವಾಗಿ ಹೇಳಿ, ಆಮೇಲೆ KPCC ಆಫೀಸ್ ಬೇರರನ್ನ ಕೂಡ ಕರೆದು ಸವಿಸ್ತಾರವಾಗಿ SIR ಕುರಿತು ಜಾಗೃತಿಯನ್ನು ಮೂಡಿಸುವಲ್ಲಿ ಮೊದಲು ನಮ್ಮನ್ನ ತರಬೇತಿ ಮಾಡಿದ್ರು. ಅದೇ ರೀತಿ ಈಗಿನ KPCC ಅಧ್ಯಕ್ಷರಾದ ಶ್ರೀ BK ಹರಿಪ್ರಸಾದ್ ಅವರು ಸರ್ ಕೂಡ ಈ SIR ಕುರಿತು ಎಷ್ಟು ಮುಂದಾಳತ್ವ ತಗೊಂಡಿದ್ರು ಅಂದ್ರೆ, ಅವರು ಅಧ್ಯಕ್ಷರಾದ ತಕ್ಷಣ ಮೊದಲನೇ ಮೀಟಿಂಗು ಮಂಗಳೂರಿಗೆ ಹೋದ್ರು. SIR ಕುರಿತು ಒಂದು ವಿಭಾಗೀಯ ಮಟ್ಟದ ಅಲ್ಲಿ ಒಂದು ಮೀಟಿಂಗ್ ಮಾಡಿ ನೆಕ್ಸ್ಟು ಹುಬ್ಬಳ್ಳಿಗೆ ಬಂದಿದ್ರು. ಅಂದ್ರೆ SIR ಕುರಿತು ನಮ್ಮ ಪಕ್ಷದಲ್ಲಿ ಜಾಗೃತಿ ಮೂಡಿಸ್ಬೇಕು ಪ್ರತಿಯೊಬ್ಬ ಮತದಾರರಿಗೆ ಅಂತ ಹೇಳಿ ಬಹಳಷ್ಟು ಕೆಲಸ ಮಾಡಿದ್ರು. ನೀವು ತಾವೆಲ್ಲರೂ ಇದ್ರೆ ಅನ್ಸುತ್ತೆ, 4 ದಿನಗಳ ಹಿಂದೆ ನಮ್ಮ ಜಿಲ್ಲಾ ಸಚಿವರು ಶ್ರೀ MB ಪಾಟೀಲ್ ಸಾಹೇಬ್ರು ಮೊದಲು ಅವತ್ತಿನ ದಿನ ತಮ್ಮ ಕೆಲಸಗಳನ್ನ ಬದಿಗೊತ್ತಿ ಈ SIR ಕುರಿತು ತಾವೇ ಖುದ್ದಾಗಿ DC ಅವ್ರ ಜೊತೆ ಮಾತಾಡಿ ಇದರ ಕುರಿತು ಜಾಗೃತಿ ಮೂಡಿಸಿ ನಮ್ಮನ್ನೆಲ್ಲ ಒಂದು ಆದೇಶ ಮಾಡಿದ್ರು, ನೀವು ಪ್ರತಿಯೊಂದು ಕಡೆ ಹೋಗಿ ಇದರ ಕುರಿತು ಜಾಗೃತಿಯನ್ನ ಮೂಡಿಸ್ಬೇಕು ಅಂತ ಹೇಳಿ. ತಾವು ಕೂಡ ಬಹಳ ದಿನ ನೋಡ್ತಾ ಇದ್ದೀನಿ, ಬಹಳಷ್ಟು ನಿನ್ನೆ ಮೊನ್ನೆ ಆಚೆ ಮೊನ್ನೆ ಎಲ್ಲ ಪ್ರತಿಯೊಂದು ದಿನ ಪತ್ರಿಕೆಗಳಲ್ಲಿ SIR ಕುರಿತು ವಿವಿಧವಾದ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀರಿ. ತಮ್ಮ ಮೂಲಕ ಮತದಾರರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ, ಅವರು ಎಚ್ಚೆತ್ಕೋಬೇಕಂತ ಒಂದು ಮಾತು ಕೂಡ ಹೇಳ್ತೇನೆ. ಎರಡೂ ಕೂಡ ಮತದಾರರು, ಇದು ಯಾವುದೇ ಪಕ್ಷ ಅಲ್ಲ, ಯಾವುದೇ ಇದಲ್ಲ, ಪ್ರತಿಯೊಬ್ಬರು ಮತದಾರರು ಇಲ್ಲಿ ತಮ್ಮ ಹಕ್ಕನ್ನು ತಾವು ಸ್ವಾತಂತ್ರ್ಯದ ನಂತರ ಮತದಾನದ ಹಕ್ಕಿನ ಮೂಲಕ ನಾವೆಲ್ಲರೂ ಯಾವುದು ಸಂವಿಧಾನದ ಹಕ್ಕನ್ನು ಪಡೆದ್ವಿ, ಅದೇ ರೀತಿ ತಮ್ಮ ಹಕ್ಕನ್ನ ತಾವು ಉಳಿಸ್ಕೋಬೇಕು. ಅಂದ್ರೆ ಈ ತಾವು ತಮ್ಮ ಒಂದು ಡಿಟೇಲ್ ಅನ್ನ ಬೂತ್ ಲೆವೆಲ್ ಆಫೀಸರ್ಗೆ ಎಲ್ಲನೂ ಹೇಳಿ ಅದನ್ನ ತುಂಬಿಬಿಟ್ಟು ಕೊಡ್ಬೇಕಾಗತ್ತೆ. ಇದರಲ್ಲಿ ಬಹಳ ಮಹತ್ವ ಇದೆ. ಅವರು ಕೂಡ ಸ್ವಲ್ಪ ಹೋಮ್ವರ್ಕ್ ಮಾಡ್ಬೇಕಾಗತ್ತೆ ಮತದಾರರು. ನಮ್ಮ BLAಗಳು ಇರ್ತಾರೆ, BLA 2ಗಳು ಇರ್ತಾರೆ, ಮತದಾರರು ಕೂಡ ಇದರ ಬಗ್ಗೆ ಬಹಳಷ್ಟು ಜಾಗೃತಿಯ ವಿಡಿಯೋಸ್ ಆಗ್ಲಿ ತುಂಬಾ ಬರ್ತಾ ಇದ್ದಾವೆ. ಅವರು ಕೂಡ ತಮ್ಮ ಡೀಟೇಲ್ ಏನೀಗ ನಮ್ಮ ಸಹೋದರಿ ಹೇಳಿದಾಗೆ, ನಾಯಕಿ ವೀಣಾ ಕಾಶಪ್ಪನವ್ರು ಹೇಳಿದಾಗೆ 12 ಡಾಕ್ಯುಮೆಂಟ್ಗಳು ಇರ್ತವೆ. ನಮ್ಮ ಹಳ್ಳಿಯಲ್ಲಿ ಪಾಸ್ಪೋರ್ಟ್ ಇರಲ್ಲ, ಬರ್ತ್ ಸರ್ಟಿಫಿಕೇಟ್ ತುಂಬಾ ಜನರ ಹತ್ರ ಇರಲ್ಲ, ಆದ್ರೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇರ್ತೈತಿ, ರವಾಸಿ ಇರುತ್ತೆ, ಇಂಥ ಒಂದು 10th ಮಾರ್ಕ್ಸ್ ಕಾರ್ಡ್ ಇರ್ತೈತಿ. ಇಂಥ ಒಂದಿಷ್ಟು ಸರ್ಟಿಫಿಕೇಟ್ಗಳನ್ನ ಸರ್ಕಾರದ ಹೆಸರಿನಲ್ಲಿ ಬಂದಿರುವ ಸರ್ಟಿಫಿಕೇಟ್ಗಳನ್ನ ತಾವು ತಮ್ಮ ಮನೆಯಲ್ಲಿ ಅವರು ಕೇಳಲಿ ಬಿಡ್ಲಿ ಅದನ್ನ, ಮತ್ತು ತಮ್ಮ ಲೇಟೆಸ್ಟ್ ಒಂದು ಭಾವಚಿತ್ರ, ಅದು ಕೂಡ ಆಪ್ಷನಲ್ ಭಾವಚಿತ್ರ, ಅದು
ಆದ್ರೂ ಕೂಡ ಅದನ್ನು ಕೂಡ ಇಟ್ಕೊಂಡು ಮತದಾರರು ತಮ್ಮ ಮನೆಗೆ BLO ಬರ್ದಿದ್ರೆ ತಾವೇ ಖುದ್ದಾಗಿ ತಮ್ಮ BLOಗಳನ್ನ ಫೋನ್ ಮೂಲಕ ಕರೆ ಮಾಡಿ ಯಾಕೆ ಬಂದಿಲ್ಲ ಅಂತ ಕೇಳುವ ಹಕ್ಕು ಕೂಡ ಇದೆ. ಯಾಕಂದ್ರೆ ಇದು ಬರೀ 1 ತಿಂಗಳಿದೆ. ಈ 1 ತಿಂಗಳಲ್ಲಿ ಹೆಸರೇನಾದ್ರೂ ಅವರು ನೋಂದಣಿ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಅವು ಎನ್ಯುಮರೇಷನ್ ಫಾರ್ಮ್ ಅನ್ನ ತುಂಬಿದ್ರೆ ಬಹಳ ಕಷ್ಟ ಆಗತ್ತೆ. ಇದರಲ್ಲಿ ಬಹಳ ಮುಖ್ಯವಾದುದು 2002ರ ಮತದಾರರ ಪಟ್ಟಿ. 2002ರ ಮತದಾರರ ಪಟ್ಟಿಯನ್ನ ತಮ್ಮ ಹತ್ರ ತಾವು co.karnataka.gov.in ಇಂದ ಅಥವಾ ECI ನೆಟ್ ಅಪ್ಲಿಕೇಶನ್ ಇಂದ ಆದ್ರೂ ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಮ BLO ಹತ್ರ ಇದ್ರೂ ಇಲ್ದಿದ್ರು ಈ ಒಂದು 2002ರ ಮತದಾರರ ಪಟ್ಟಿಯ ವಿವರ ಬಹಳ ಮುಖ್ಯವಾಗಿರುತ್ತೆ. ಅದನ್ನ ತುಂಬಿಕೊಂಡು ಪ್ರತಿಯೊಬ್ರು ಕೂಡ ಈ ಒಂದು ಇನ್ಫಾರ್ಮೇಶನ್ ಅನ್ನ ಇಡ್ಬೇಕಾಗತ್ತೆ. ಈಗಾಗಲೇ ನಮ್ಮ ನಾಯಕರು ಹೇಳಿದಾಗೆ ಇದರಲ್ಲಿ ಟಾರ್ಗೆಟೆಡ್ ಆಗೋದು ಬಹಳಷ್ಟು ಹೆಣ್ಮಕ್ಳೇ. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಏನ್ ಕೇಳಿದ್ರೆ ಏನೋ ಅವ್ರಿಗೆ ಡೇಟ್ ಆಫ್ ಬರ್ತ್ ಕೇಳಿದ್ರೆ ಹೇಳಕ್ಕಾಗತ್ತೇನ್ರಿ? ನಮ್ಮ ಮಹಿಳೆಯರಿಗೆ 60 ವರ್ಷ 70 ವರ್ಷ ಆದವ್ರಿಗೆ ಡೇಟ್ ಆಫ್ ಬರ್ತ್ ಹೇಳಮ್ಮ ಅಂತಂದ್ರೆ ಹೇಳಕ್ಕಾಗಲ್ಲ. ಹಾಗಾಗಿ ನಾಗರಿಕರು, ನಮ್ಮ ಪಕ್ಷದ BLA 2ಗಳಿರ್ತಾರೆ ಅವರು ಕೂಡ, ಮತ್ತು ನಾಗರಿಕರು ಯಾರ್ಯಾರಿದ್ದಾರೆ, ಯುವಕರು ಯಾರ್ಯಾರಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ, ಪ್ರತಿಯೊಬ್ರು ತಮ್ಮ ಗ್ರಾಮದಲ್ಲಿ ತಮ್ಮ ಬೂತಿನಲ್ಲಿ ಏನು 600ರಿಂದ 1200ವರೆಗೂ ಏನು ವೋಟರ್ಸ್ ಇರ್ತಾರೆ ಪ್ರತಿಯೊಬ್ಬರ ಇನ್ಫಾರ್ಮೇಶನ್ ಅನ್ನ ತುಂಬಬೇಕು ಅಂತ ನಾನು ಈ ಮೂಲಕ ತಮ್ಮ ಮೂಲಕ ಕೇಳ್ಕೊಳ್ತೇನೆ. ಯಾಕಂದ್ರೆ ಇಲ್ಲಿ ಹೇಳ್ತೇನೆ, ನಾನು ಒಂದು ಮತದಾರರಲ್ಲಿ ತಾವೇನಾದ್ರೂ ತಾತ್ಸಾರ ವಹಿಸಿದರೆ, ಈಗಾಗಲೇ ನಮ್ಮ ಅಧ್ಯಕ್ಷರೇ ಹೇಳ್ದಾಗೆ BJP ಅವರು ಯಾರು ವೀಕರ್ ಸೆಕ್ಷನ್ ಇರ್ತಾರೆ, ಯಾರು ಹಿಂದುಳಿದವ್ರು ಇರ್ತಾರೆ, ಯಾರು ನಮ್ಮ ತಾಂಡಗಳಲ್ಲಿ ಎಲ್ಲಿಂದ ಬೇರೆ ಬೇರೆ ಕಡೆ ಅಲಮಾರಿಯಾಗಿ ಹೋಗಿರ್ತಾರೆ, ಗುಳೆಗೆ ಹೋಗಿರ್ತಾರೆ, ಅಂತವ್ರೆಲ್ಲ ಹೆಸರು ತೆಗೆದು ಬಿಡ್ತಾರೆ. ನಿಮ್ಗೆ ಗೊತ್ತಿದೆ, BJP ಸರ್ಕಾರ ನಮ್ಮ ಜನಸಾಮಾನ್ಯರ ಪರವಾಗಿ ಇಲ್ಲ, ಮಹಿಳೆಯರ ಪರವಾಗಿಲ್ಲ. ಅದು ಕೂಡ ಯಾಕಂದ್ರೆ ನಿಮ್ಗೆ ಈಗಾಗಲೇ ಹೇಳಿದ್ರು, ಡಿಲಿಮಿಟೇಷನ್ ಮಾಡ್ಬಿಟ್ಟು ಮಹಿಳಾ ಮೀಸಲಾತಿ ಕೂಡ ಡಿಲಿಮಿಟೇಷನ್ ಒಳಗೆ ಸೇರ್ಸಿದ್ರು. ನಾವು ಅದನ್ನೇ ಕೇಳಿದ್ವಿ, ಮಹಿಳಾ ಮೀಸಲಾತಿ ಕೊಡಿ, ನೀವು ಕೊಡ್ತಾ ಇದ್ರೆ, ಆದ್ರೆ ಡಿಲಿಮಿಟೇಷನ್ ಜೊತೆ ಅದ್ರ ಜೊತೆ ಯಾಕೆ ಸೇರಿಸ್ತೀರಿ? ಮಹಿಳೆಯರ ಪರವಾಗಿ ಇದೀವಿ ಅಂತ ಹೇಳ್ತೀರಿ, ಮಹಿಳೆಯರ ಪರವಾಗಿ ಇಲ್ಲ ನೀವು. ಹಾಗಾಗಿ ನೀವು ಈ ಒಂದು ಏನು ಮಹಿಳಾ ವಿರೋಧಿ ಇದ್ದಾರಲ್ಲ ಈ BJP ಸರ್ಕಾರದವರು, ಅವರು ಮತದಾರರ, ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರ, ಬಡವರ ಮತದಾರರ ಹಕ್ಕನ್ನು ಕಸಿದುಕೊಳ್ಳುವ ಬಹಳಷ್ಟು ಹುನ್ನಾರ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಎಚ್ಚೆತ್ತುಕೊಂಡು ತಮ್ಮ ಏನು ಎನ್ಯುಮರೇಷನ್ ಫಾರ್ಮ್ ಇದೆಯಲ್ಲ ಆ ಎನ್ಯುಮರೇಷನ್ ಫಾರ್ಮ್ ಅನ್ನ ತಾವು ಕಂಪಲ್ಸರಿಯಾಗಿ ಇದನ್ನ ತುಂಬಿಬಿಟ್ಟು ಒಂದು ಅಕ್ನಾಲೇಜ್ಮೆಂಟ್ ಅನ್ನ ಇಟ್ಕೊಳ್ಬೇಕು ಅಂತ ತಮ್ಮ ಮೂಲಕ ನಾನು ಪ್ರತಿಯೊಬ್ಬ ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಹಾಗಾಗಿ